ಏನು ಪ್ರತಿಭಟನೆ ಮಾಡತ್ತೀರಿ? ಈ ಫ್ಯಾಕ್ಟ್ರಿ 19 ಅಂದ್ರೆ 2023 ಸಾರಿ 2025 ಡಿಸೆಂಬರ್ 23ಕ್ಕೆ ಏನು ಕೊಟ್ಟಿದ್ದೀವಿ, ಮನೆ ಕೊಟ್ಟಿದ್ದೀರಿ ನಾವು ತಹಸೀಲ್ದಾರ್ಗೆ. ಕೊಟ್ಟರು ಅವರು ಅವಾಗೇನಿದ್ರು ಬಂದ್ ಮಾಡಂತಂದ್ರು. ಅಲ್ಲಿಂದ ಮತ್ತೆ ಬಂದರು. ಇವತ್ತು ಶುಕ್ರವಾರ ತನಕ ಟೈಮ್ ಕೊಟ್ಟಿದ್ರು. ಅವರು ಶುಕ್ರವಾರ ತನಕ ಚಾಲೂ ಮಾಡಬೇಡ್ರಿ ಅಂತ. ಇವರು ಫ್ಯಾಕ್ಟ್ರಿ ಅವರು ಜಿನ್ನಿ ಫ್ಯಾಕ್ಟ್ರಿ ಅವರು ಈಗ ಮಾಡಿ ಚಾಲೂ ಮಾಡ್ಯಾರ. ಅವರು ಅದಕ್ಕೆ ಬಂದ್ ಮಾಡ್ಸ್ಯಾರ. ಅವರು ಅಷ್ಟು ಇದ್ರಿ ಸಮಸ್ಯೆ ಏನಾಗೈತೆ? ಸಮಸ್ಯೆ ಏನಂದ್ರೆ ಡಸ್ಟ್ ಪೂರ್ತಿ ಐತ್ರಿ. ಆನಂತರ ಈಗ ಇಲ್ಲೊಂದಿಷ್ಟು ಮನೆಗಳು ಅದಾವ್ರಿ. ಆ ಮನೆ ಇಲ್ಲಿ ಸ್ಕೂಲ್ ಐತಿ ಕನ್ನಡ ಶಾಲೆ. ಆ ಬೋರ್ ಬಂದಾಗತ್ತಾರ ಡ್ರಿಲ್ ಅವರು ಬ್ಲಾಸ್ಟ್ ಮಾಡ್ತಾರೆ. ಕಲ್ಲು ಗುಡ್ಡ ಬ್ಲಾಸ್ಟ್ ಮಾಡೋ ಮುಂದೆ ಒಳಗೆ ಅಷ್ಟು ಸಡ್ಲಾಗಿ ಬೋರ್ನೊಳಗೆ ಪೂರ್ತಿ ಕಲುಷಿತ ನೀರು ಬರ್ತೈತಿ. ಕಲುಷಿತ ಆ ನೀರು ಕುಡೋದು ಅಷ್ಟು ಒಬ್ಬೊಬ್ರಿಗೆ ಕಿಡ್ನಿ ಸ್ಟೋನ್ಸ್ ಆಗ್ತಾವ. ಆಮೇಲೆ ಅಸ್ತಮಾ ಬರತ್ತಾವ ಇದರಿಂದ ಈ ಪೌಡರ್. ಈಗ ಹಂಗಾಗಿ ಮತ್ತು ಆಯ್ತು ಮೇವು ಪವು ಏನಂತಾರೆ ಕಬ್ಬು ಯಾರು ಕಡ್ಯಾಕ್ಸ ಬರೋಲ್ಲ ಅದನ್ನು ಕಬ್ಬು ಪೂರ್ತಿ ಡಸ್ಟ್ ಬಿದ್ದ ಪೂರ್ತಿ ಇದು ಭಾಳ ಬಂದ. ಇದು ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಗಿ ಫ್ಯಾಕ್ಟ್ರಿ? ಈಗ 1 ವರ್ಷ ಆಯ್ತು. 1 ವರ್ಷ ಆಯ್ತು. ಈಗ 1 ವರ್ಷದಿಂದ ಇವರು ಈ ಥರ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆಲ್ಲ ತೊಂದರೆಗಳು ತೊಂದರೆ. ಆದ್ರೆ ಫ್ಯಾಕ್ಟ್ರಿ ಕಟ್ಟಾಕೈತೆ 1 ವರ್ಷ ಆಯ್ತು ರೀ. ಅವ್ರು ಚಾಲೂ ಮಾಡಿ ಒಂದು 3 ತಿಂಗಳು 6 ತಿಂಗಳು ಆಯ್ತು. ತಮ್ಮ ಹೆಸರು? ಸುಮ್ಮನೆ ನಾನು ಏನಪ್ಪ ಅಂಗಡಿ ಅಂತ ಹೇಳ್ರಿ. ಇವತ್ತೊಂದು ದಿನ ಏನು ಇದು ಪ್ರತಿಭಟನೆ ನೀವು ಕುಂತಿದ್ರಲ್ಲ, ಕಾರಣ ಏನು ನೋಡಿರಿ ಸರ್? ಇದು ನಾವೀಗ ರೀ ಡಿಸೆಂಬರ್ 23, 2026 ಸರ್ ನಾವು ಮನೆ ಕೊಟ್ಟಿವಿ ಸರ್. 25ಕ್ಕೆ ರೀ ಈ ಫ್ಯಾಕ್ಟ್ರಿ ನಮಗಿಲ್ಲೇ ನಮ್ಮ ಭೂಮಿಗೆ ನಾವು ಇಲ್ಲೇ ರೈತರು ನಾವು ಸರ್. ಪ್ರೆಸೆಂಟ್ ನಾವು ಇಲ್ಲೇ ಒಂದು 4-5 ತಲೆಮಾರಿಂದ ನಮ್ಮ ಎಲ್ಲ ಆಜುಮಿತಗಳು ಇಲ್ಲೇ ಅದಾರ ಸರ್. ಈಗ ಇವ್ರು ಬಂದು ಕೇಸಿ ಇಲ್ಲಿ ಫ್ಯಾಕ್ಟ್ರಿ ಆಗ್ಯಾರ ಸರ್. ಫ್ಯಾಕ್ಟ್ರಿ ಆಗ್ಯಾಸಿಗೆ ನಮ್ಗೆ ಏನಾಗತ್ತೆ ರೀ, ಇಲ್ಲೇ ಮನೆಗೆ ಧೂಳು ಬರತ್ತೆ ರೀ. ಒಂದು ಸಮಸ್ಯೆ ರೀ. ಸೆಕೆಂಡ್ ಏನು ರೀ, ಭೂಮಿ ಒಳಗೆ ಯಾವ ಕಬ್ಬು ಆಯ್ತು ಕಾಯಿಪಲ್ಲೆ ಆಯ್ತು ಯಾವ ಪೀಕು ಬರೋಲ್ಲ ಸರ್ ಸರಿಯಾಗಿ ರೀ. ಫುಲ್ ಧೂಳು ಬೇಸರ ರೀ. ಕುಡಿಯಾಕಲ್ಲಿ ನೀವು ಹೊಲ ಕುಂತು ಊಟ ಮಾಡೋಕೆ ಆಗಲ್ದು ರೀ. ಯಾವ ದನಕರಕ್ಕೆ ಮೇವು ಹಾಕಕ್ಕೆ ಆಗಲ್ಲ ಸರ್ ನಮಗೆ ರೀ. ಎಲ್ಲ ಫುಲ್ ಡಸ್ಟ್ ಸರ್. ಬೇಕಾದ್ರೆ ಕರ್ಕೊಂಡು ತೋರಿಸ್ಬೇಕಾದ್ರೆ ರೀ. ಆಮೇಲೆ ರೀ ಈಗ ಆ ಪ್ರಕಾರ ನಾವು ಎಲ್ಲರೂ ಡಿ ಸಿಗೆ ರೀ, ಬೆಳಗಾವಿ ಡಿ ಸಿಗೆ, AC ಆಫೀಸಿಗೆ ರೀ, ಹೊಳ್ಳೆ ಬೈಲುಂಗ್ಲ AC ಗೆ ರೀ, ತಹಸೀಲ್ದಾರ್ಗೆ, ಸಮಿತಿ ತಹಸೀಲ್ದಾರಿಗೆ ರೀ, ವಾಪಸ್ ಆರೋಗ್ಯ ಇಲಾಖೆಗೆ ರೀ, ಹೊಳ್ಳೆ CPI ಗೆ ರೀ, ಇಲ್ಲ ಎಲ್ಲರಿಗೂ ನಮ್ಮ ಮನೆ ಕೊಡಿ ಸರ್ ನಾವು ರೀ. ಈ ಥರ ನಮ್ಮ ಸಮಸ್ಯೆ ಆಗತ್ತೆ. ಇಲ್ಲಿ ಬಂದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡಿ ಕೆಲಸ ನಮ್ಗೆ ಏನಾರು ಪರಿಹಾರ ನಮಗೊಂದು ಅದ್ರ ಬಗ್ಗೆ ನಮಗೆ ಕೊಡ್ರಿ, ನಮಗೆ ಪರಿಹಾರ ಅಂತ ಮನೆ ಮಾಡಿ ಸರ್ ನಾವು. ಆ ಪ್ರಕಾರ ಅವರು 23ನೇ ತಾರೀಕಿಗೆ ಬಂದಿದ್ದು ಸರ್. ನಾವು ಸ್ಟ್ರೈಕ್ ಮಾಡಿದಾಗ ಬಂದಿದ್ರು ಅವ್ರು. ಇಲ್ಲಿ ಬಂದು ಏನು ಹೇಳ್ತೀವಿ ಸರ್ ಅವರು, ಇಲ್ಲ ನಾವು ಒಂದು 8 ದಿನ ಬಿಟ್ಟು ಕಂಪ್ನಿ MD ಏನು ಹೇಳಿದ್ರು ಸರ್ ಅವ, ಇಲ್ಲ ನಾವು ಬಂದು ಕೆಲಸ ಈಗ ಒಂದು ವಾರ ಬಿಟ್ಟು ನಾವು ಮೀಟಿಂಗ್ ಕರಿತೀವಿ. ನಾವು ನಿಮ್ಮ ರೈತರನ್ನ ಕರೆಸ್ತೀವಿ, ನಿಮ್ಮ ರೈತ ಸಂಘದವ್ರನ್ನ ಕರೆಸ್ತೀವಿ, ಹೊಳ್ಳೆ CPI ಅವ್ರನ್ನ ಕರೆಸ್ತೀವಿ, ಈ ತಾಲೂಕಿನ ದಂಡಾಧಿಕಾರಿಗಳನ್ನ ಕರೆಸ್ತೀವಿ. ನಾವು ಕರೆಸಿ ಕೆಲಸ ಮೀಟಿಂಗ್ ಮಾಡಿ ನಿಮ್ಗೊಂದು ನಾವು ಯಾವ ಥರ ಏನು ಮಾಡಬೇಕು ಅನ್ನೋ ನಾವು ಹೇಳ್ತೀವಿ. ನಾವು ಅಲ್ಲಿವರೆಗೂ ನಾವು ಧೂಳು ಬರ್ಲಂಗೆ ನೋಡ್ಕೋತೀವಿ. ಹೊಳ್ಳೆ ಅಲ್ಲಿವರೆಗೂ ನಾವು ಫ್ಯಾಕ್ಟ್ರಿ ಶುರು ಮಾಡೋದು ಅಂತ ಹೇಳಿದ್ರಿ ಅವರು. ಶುರು ಮಾಡೋದು ಅಂತ ಹೇಳಿದ್ರೆ ಆಮೇಲೆ ಅದಕ್ಕೆ ನಾವು ಅವ್ರು ಹೇಳಿದ ಪ್ರಕಾರ ನಾವು ಏನು ಮಾಡಿರಿ, ಪ್ರತಿಭಟನೆ ಹಿಂದಕ್ಕೆ ತೊಗೊಂಡಿವಿ ಸರ್. ಅವತ್ತು ನಾವು ಸ್ಟ್ರೈಕ್ ಮಾಡೋದು ಸ್ಟಾಪ್ ಮಾಡಿವ್ರಿ. ಈಗ ಅವ್ರು ಏನು ಮಾಡ್ರಿ, ಇವತ್ತು ಬೆಳಗ್ಗೆ ಸರ್ 4 ಗಂಟೆಗೆ ಫ್ಯಾಕ್ಟ್ರಿ ಶುರು ಮಾಡ್ಯಾರ ಸರ್. ಶುರು ಮಾಡಿ ಕೆಲಸ ಏನು ಮಾಡಿರಿ ಅವರು ಬಂದಾಗ ಕೇಳೋದಂದ್ರೆ ನಾವು ಯಾಕೆ ಶುರು ಮಾಡೋದು ಕೇಳಿ ನಮ್ಗೆ ಹೇಳ್ಯಾರ, ನಮ್ಮ ತಹಸೀಲ್ದಾರ್ ಹೇಳ್ಯಾರು, ನಮ್ಮ CPI ಹೇಳ್ಯಾರ, ನಮಗೆ ನಾವು ಮಾಡೇವಿ, ಏನು ಮಾಡ್ತೀವಿ ಮಾಡಿರಿ ಅಂದಿದ್ದಕ್ಕೆ ಬಂದು ನಾವೀಗ ಇಲ್ಲಿಗೆ ಮುತ್ತಿಗೆ ಹಾಕಿ ಕೆಲಸ ಸ್ಟಾಪ್ ಮಾಡಿಸೋದ್ರ ಫ್ಯಾಕ್ಟ್ರಿ ಬಂದ್ ಮಾಡಿಸೋದ್ರ. ಈಗ ನಾವು ಈಗ ತಹಸೀಲ್ದಾರ್ ಬಂದವ್ರಿ, ತಹಸೀಲ್ದಾರ್ CPI ಬಂದಾರ್ರಿ. ಕರ್ಕೊಂಡಾಗಿ ಭೂಮಿ ಒಳಗೆಲ್ಲ ಏನಾಗೈತೆ ಎಲ್ಲ ತೋರಿಸೋ ಸರ್. ಈಗ ಎಲ್ಲ ಅವರು ನೋಡ್ಯಾರ ಸರ್. ಕುಲಂಕುಷಾಗೆಲ್ಲ ಅಧ್ಯಯನ ಮಾಡಿ ಎಲ್ಲವನ್ನ ಇಲ್ಲಿ ಏನಾಗೈತೆ ಏನಿಲ್ಲ ನೋಡಿ ಪ್ರತಿಯೊಂದು ಈಗ ಅವ್ರು ನೋಡ್ಯಾರ ಸರ್. ಎಲ್ಲಾನು ನೋಡಿ ಸರ್ ಮಾತಾಡ್ತೀವಿ ಬರೋದು ಕರ್ಕೊಂಬಂದಾರ ಸರ್. ಇನ್ನೂ ಅವ್ರು ಏನು ಹೇಳಿಲ್ರಿ. ಅವ್ರು ಈಗ ಕೋರ್ ಮೀಟಿಂಗ್ ಮಾಡಕ್ಕೆ ಹೋಗ್ಯಾರ ಸರ್. ಮೀಟಿಂಗ್ ಮಾಡ್ಕೊಂಡು ಬರಲಿ ಏನು ಮಾಡ್ತಾರೆ ಮಾಲ್ರಿ. ಬಂದು ನಮ್ಗೆ ಏನು ಹೇಳ್ತಾರೆ ನೋಡ್ರಿ. ಇನ್ನು ಸುಡು ಬಿಸಿಲಿನಾಗ ಪ್ರತಿಭಟನೆ ಕುಂತಿರಲಿಲ್ಲ, ಯಾವಾಗಿಂದ ಕುಂತೀರಿ? ಬೆಳಗ್ಗಿಂದ ಕುಂತೀವಿ ಸರ್. ಬೆಳಗ್ಗೆ 6 ಗಂಟೆಗೆ ಕುಂತೀವಿ ಸರ್. ಇಲ್ಲಿ ಅವ್ರಿ ಇನ್ನು ಪ್ರತಿಭಟನೆ ಕುಂತಾಗ ಯಾರು ಬಂದ್ರೆ ನಿಮ್ಗೆ ವಿಸಿಟ್ ಮಾಡಿದಾರ? ಯಾರು ಅವ್ರ ರೀ ತಹಸೀಲ್ದಾರ್ ಬಂದು ಅವ್ರ ತಹಸೀಲ್ದಾರ್ ಬಂದು ವಿಸಿಟ್ ಮಾಡಿದಾರೆ. ಓಕೆ. ತಮ್ಮ ಹೆಸರು? ನಾಗೇಶ್ ಅಮ್ಮನಿ ಅಂತ ಸರ್, ಸ್ಥಳೀಯ ರೈತರು. ಚಾಲೂ ಮಾಡಕ್ಕೆ ಮತ್ತೆ ಹೊಳ್ಳಿ ತಹಸೀಲ್ದಾರ್ ಬಂದಾರ. ನೀವು ಹೆಂಗೆ ಮಾಡ್ತೀರಿ ಮಾಡಿರಿ, ಅವ್ನು ನೋಡ ಬರಂತೇಳಿ ತೋರಿಸಿದ್ವಿ ಈಗ ಅವ್ರಿಗೆ. ಈ ನೀರಲ್ಲಿ ಕೆಲಸ ಹೋಗ್ತದೆ. ಈ ನೀರು ಇದಕ್ಕತ್ತೆ ಅವ್ರಿಗೆ ಅದು ನೀರು ಹಾಕತ್ತಾರ ಅಲ್ಲಿ ಎಲ್ಲಿ ಬಿಡತ್ತಾರ ಅಲ್ಲ ನೀರು ಹಾಕಿರೋ ಕೆಲಸಗಳು